ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಸ್ನೇಹಿತರೆ, ಇವಾಗ ಕ್ರಿಪ್ಟೋ ಮಾರ್ಕೆಟ್ ಪಂಪ್ ಆಗ್ತಿರೋದನ್ನ ನೋಡಿದ್ರೆ ನಿಮ್ಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇರಬಹುದು. ಸ್ನೇಹಿತರೆ, ನಾನು ಕೆಲವು ವರ್ಷಗಳ ಹಿಂದೆ ನಿಮಗೆ ಹೇಳ್ತಾನೆ ಇದ್ದೆ, ಪೇಷನ್ಸ್ ಇರಲಿ 2025 ನಿಮ್ಮ ಎಲ್ಲರ ಲೈಫು ಚೇಂಜ್ ಆಗುತ್ತೆ ಅಂತ. ಮತ್ತೆ ನಿಮ್ಮಲ್ಲಿ ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ನೀವು ಬಿಟ್ಟೋಗಿಲ್ಲ. ಬಟ್ ತುಂಬಾನೇ ಜನ ಕ್ರಿಪ್ಟೋನ ಬಿಟ್ಟು ಹೋಗ್ಬಿಟ್ಟು ಕ್ರಿಪ್ಟೋನ ಸ್ಕ್ಯಾಮ್ ಅಂತ ಕೂಡ ಹೇಳ್ತಿದ್ರು. ಸ್ನೇಹಿತರೆ, ಈಗ ಮಾರ್ಕೆಟ್ ನ ನೋಡಿ. BTC ಅರೌಂಡ್ $1,19,000 ಟ್ರೇಡ್ ಆಗ್ತಾ ಇದೆ ಅಂಡ್ $1,23,000 ಹತ್ರ ATH ನ ಕ್ರಿಯೇಟ್ ಮಾಡಿದೆ. ಇಥೇರಿಯಂ ಆಲ್ಮೋಸ್ಟ್ $4,000 ಹತ್ರ ಟ್ರೇಡ್ ಆಗ್ತಾ ಇದೆ. ಈಗ ಟಾಪ್ ಆಲ್ಟ್ ಕಾಯಿನ್ಸ್ ನ ನೋಡಿ. BNB ನ್ಯೂ ATH ನ ಕ್ರಿಯೇಟ್ ಮಾಡಿದೆ ಅಂಡ್ ಸಲೋನಾ ಕೂಡ ಇತ್ತೀಚೆಗೆ ATH ನ ರೀಚ್ ಮಾಡಿದೆ ಅಂಡ್ ತುಂಬಾನೇ ಆಲ್ಟ್ ಕಾಯಿನ್ಸ್ ಮೊಮೆಂಟಮ್ ನ ತೋರಿಸ್ತಾ ಇದೆ. ಸ್ನೇಹಿತರೆ, ಆಲ್ಟ್ ಕಾಯಿನ್ಸ್ ಮೊಮೆಂಟಮ್ ಆಗ್ತಾ ಇದೆ ಅಲ್ವಾ? ನೀವು ನೋಡ್ತಿರೋದು ಏನಂದ್ರೆ ಏನೂ ಅಲ್ಲ, ಇನ್ನು ಆಕ್ಚುಯಲ್ ಆಲ್ಟ್ ಸೀಸನ್ ಸ್ಟಾರ್ಟೇ ಆಗಿಲ್ಲ. ಸ್ನೇಹಿತರೆ, ನಾನು ಈ ಕ್ರಿಪ್ಟೋ ಇಂಡಸ್ಟ್ರಿಯಲ್ಲಿ ಪಾಸ್ಟ್ 2 ವರ್ಷದಿಂದ ಅಥವಾ 3 ವರ್ಷದಿಂದ ಇಲ್ಲ, ನಾನು ತುಂಬಾನೇ ಬುಲ್ ರನ್ಸ್ ಮತ್ತೆ ಬೇರ್ ರನ್ಸ್ ನ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಬಟ್ ಕ್ರಿಪ್ಟೋ ಸೈಕಲ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡ್ಕೊಂಡು ನಿಮಗೆ ಆ ಪ್ರಿಡಿಕ್ಷನ್ಸ್ ನ ಕೊಡ್ತಿದೆ. ಬಟ್ ಈ ಸರಿ ಕ್ರಿಪ್ಟೋ ಮಾರ್ಕೆಟ್ ಸ್ವಲ್ಪ, ಈ ಆಲ್ಟ್ ಕಾಯಿನ್ ಸೀಸನ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸ್ನೇಹಿತರೆ, ಕ್ರಿಪ್ಟೋ ಮಾರ್ಕೆಟ್ ನಿಮಗೆ ತುಂಬಾನೇ ಆಪರ್ಚುನಿಟೀಸ್ ನ ಕೊಡುತ್ತೆ. ಅದು ನೀವು ಪೇಷನ್ಸ್ ಇಂದ, ನಂಬಿಕೆಯಿಂದ ಕಾದ್ರೆ ಮಾತ್ರ. ಸ್ನೇಹಿತರೆ, ನೀವು ನೋಡ್ತಿರ್ಬೋದು, ನಾನು ಯೂಟ್ಯೂಬ್ ನ ತುಂಬಾನೇ ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ನಾನು ಕಲ್ತಿರೋದೇನಂತಂದ್ರೆ, ಜನಗಳಿಗೆ ಪೇಷನ್ಸ್ ಅನ್ನೋದೇ ಇಲ್ಲ. ಅವರು ಈಗ ಬೈ ಮಾಡಿಬಿಟ್ಟು ಕೆಲವೇ ವಾರಗಳಲ್ಲಿ ಅಥವಾ ಕೆಲವೇ ತಿಂಗಳಲ್ಲಿ ಯೂಜ್ ರಿಟರ್ನ್ಸ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಸ್ನೇಹಿತರೆ, ಅದು ಕ್ರಿಪ್ಟೋ ಇಂಡಸ್ಟ್ರಿ ಆ ರೀತಿ ವರ್ಕ್ ಆಗಲ್ಲ. ಓಕೆ, ನಾವು ಫರ್ಗೆಟ್ ಅಬೌಟ್ ದಿಸ್. ಸ್ನೇಹಿತರೆ, ಈಗ ಬಿಟ್ಕಾಯಿನ್ ಬೇರೆ ಲೆವೆಲ್ ಅಲ್ಲೇ ಪರ್ಫಾರ್ಮ್ ಮಾಡ್ತಾ ಇದೆ. ಅದ್ರ ಬಗ್ಗೆ ಏನು ಕ್ವೆಶನ್ಸ್ ಇಲ್ಲ. ಇವಾಗ ಇರೋ ಮೇನ್ ಕ್ವೆಶನ್ ಏನಂದ್ರೆ, ಇಥೇರಿಯಂ ಯಾವಾಗ ಪರ್ಫಾರ್ಮ್ ಮಾಡುತ್ತೆ ಅಂತ. ಬಿಕಾಸ್ ಆಲ್ಟ್ ಸೀಸನ್ ಮೇನ್ ಆಗಿ ಡಿಪೆಂಡ್ ಆಗೋದು ಇಥೇರಿಯಂ ಪರ್ಫಾರ್ಮೆನ್ಸ್ ಮೇಲೆ. ಬಟ್ ಇಥೇರಿಯಂ ಸ್ವಲ್ಪ ಟೈಮ್ ವರ್ಗು $2,000 ಗಿಂತ ಕಡಿಮೆ ಟ್ರೇಡ್ ಆಗ್ತಾ ಇತ್ತು ಅಂಡ್ ಜನಗಳು ಇಥೇರಿಯಂ ಮತ್ತೆ $2,000 ರೀಚ್ ಆಗುತ್ತಾ ಅಂತ ತುಂಬಾನೇ ಡೌಟ್ ಪಡ್ತಾ ಇದ್ರು. ಬಟ್ ಸಡನ್ ಆಗಿ ಎಲ್ಲಾನು ಚೇಂಜ್ ಆಯ್ತು ಅಂಡ್ ಇಥೇರಿಯಂ ಆಲ್ಮೋಸ್ಟ್ $4,000 ರೀಚ್ ಆಗಿದೆ ಅಂಡ್ ಮಂತ್ಲಿ ಕ್ಯಾಂಡಲ್ಸ್ ನಲ್ಲಿ ಈ ಪ್ಯಾಟರ್ನ್ ನ ಬ್ರೇಕ್ ಮಾಡಿದೆ. ಸ್ನೇಹಿತರೆ, ನನ್ನ ಪ್ರೈಸ್ ಪ್ರೆಡಿಕ್ಷನ್ ಈಗಲೂ ಹಾಗೆ ಇದೆ. ಬಿಟ್ಕಾಯಿನ್ $130,000 ಇಂದ $150,000 ವರೆಗೂ ಒಂದು ATH ನ ಕ್ರಿಯೇಟ್ ಮಾಡಬಹುದು. ಆಮೇಲೆ ನಾನು ಈ ಪ್ರೈಸ್ ಪ್ರೆಡಿಕ್ಷನ್ ನ ಈಗಲೂ ನಿನ್ನೆನೋ ಕೊಡ್ತಿರುತ್ತಲ್ಲ, ಇದನ್ನ ನಾನು 2.5 ವರ್ಷ ಹಿಂದೆನೆ ಈ ವಿಡಿಯೋದಲ್ಲಿ ಹೇಳಿದೀನಿ ನೋಡಿ. ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್. ಯಾಕಂತಂದ್ರೆ ಆಗ ಬಿಟ್ಕಾಯಿನ್ ಬರೀ $19,000 ಇರಬೇಕಾದ್ರೆ ಈ ವಿಡಿಯೋ ಮಾಡಿ ಹೇಳಿದ್ದೆ 130 ಇಲ್ಲ 150K ವರೆಗೂ ಹೋಗುತ್ತೆ ಅಂತ. ಸೊ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಮಿಸ್ ಮಾಡಬೇಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಈ ವಿಡಿಯೋ ಒಂದ್ಸತಿ ನೋಡಿ. ಸ್ನೇಹಿತರೆ, ಮಾರ್ಕೆಟ್ ನ ತುಂಬಾ ಕೇರ್ಫುಲ್ ಆಗಿ ನೋಡಿ. BTC ಒಂದು ಪ್ಲೇಸ್ ಅಲ್ಲಿ ತುಂಬಾನೇ ಸ್ಟಕ್ ಆಗಿದೆ. $118,000 ಇಂದ $119,000. ಮತ್ತೆ ಬಿಟ್ಕಾಯಿನ್ ಎಷ್ಟು ಸ್ಟೇಬಲ್ ಆಗಿದೆಯಲ್ವಾ, ಬಿಹೈಂಡ್ ದಿ ಸೀನ್ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಆಗ್ತಿದೆ. ಬಿಟ್ಕಾಯಿನ್ ಡಾಮಿನೆನ್ಸ್ ಕ್ರಾಶ್ ಆಗ್ತಾ ಇದೆ. ಇದು ಆಲ್ಟ್ ಸೀಸನ್ ಗೆ ತುಂಬಾನೇ ಕ್ರಿಟಿಕಲ್. ನೀವೇನಾದ್ರೂ ಹ್ಯೂಜ್ ಬುಲ್ ಸೀಸನ್ ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ಬಿಟ್ಕಾಯಿನ್ ಡಾಮಿನೆನ್ಸ್ ಈ ಲೆವೆಲ್ ವರೆಗೂ ಕ್ರಾಶ್ ಆಗಬೇಕು. ಸೊ ರೈಟ್ ನೌ ಬಿಟ್ಕಾಯಿನ್ ಡಾಮಿನೆನ್ಸ್ ಈ ಪ್ಯಾಟರ್ನ್ ಇಂದ ಬ್ರೇಕ್ ಡೌನ್ ಆಗ್ತಾ ಇದೆ. ಇದು ಇನ್ನೂ ಡೌನ್ ಆಗ್ತಾ ಇದೆ ಅಂಡ್ ಇಥೇರಿಯಂ ಅಂಡ್ ಅದರ್ ಟಾಪ್ ಆಲ್ಟ್ ಕಾಯಿನ್ಸ್ ಪಂಪ್ ಆಗೋ ತರ ಮಾಡ್ತಾ ಇದೆ. ಸೊ ನಾವು ಸೈಕಲ್ ನ 2ನೇ ಪೇಸ್ ನಲ್ಲಿ ಇದೀವಿ. ಫಸ್ಟ್ ಪೇಸ್ ಬಿಟ್ಕಾಯಿನ್ ಪಂಪ್ ಆಗುತ್ತೆ ಅಂಡ್ ಲೇಟರ್ ಸೆಕೆಂಡ್ ಪೇಸ್ ನಲ್ಲಿ BTC ಇಂದ ಇಥೇರಿಯಂಗೆ ಮನಿ ಫ್ಲೋ ಆಗುತ್ತೆ. 3ನೇ ಪೇಸ್ ಲಾರ್ಜ್ ಕ್ಯಾಪ್ ಕಾಯಿನ್ಸ್ ಪ್ಯಾರಾಬೋಲಿಕ್ ಹೋಗುತ್ತೆ ಅಂಡ್ 4ನೇ ಪೇಸ್ ನಲ್ಲಿ ಆಕ್ಚುಯಲ್ ಆಲ್ಟ್ ಸೀಸನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ರ್ಯಾಂಡಮ್ ಕಾಯಿನ್ಸ್ ಎಲ್ಲ ಕೂಡ ಲೆಫ್ಟ್ ಅಂಡ್ ರೈಟ್ ಎಕ್ಸ್ಪ್ಲೋಡ್ ಆಗುತ್ತೆ. ಸೊ 4ನೇ ಪೇಸ್ ಅಲ್ಲಿ ತುಂಬಾನೇ ಜನ ಹಣ ಮಾಡ್ತಾರೆ ಅಂಡ್ ಮುಟ್ಟಿದ್ದೆಲ್ಲಾನು ಚಿನ್ನ ಮಾಡ್ಕೋತಾರೆ. ಸೊ ಈ ಟೈಮ್ ಅಲ್ಲಿ ಎಲ್ಲರೂ ತುಂಬಾನೇ ಖುಷಿಯಾಗಿರ್ತಾರೆ. ಮತ್ತೆ ಲಕ್ಷಾಂತರ ಜನ ಅಂದ್ರೆ ಮಿಲಿಯನ್ಸ್ ಗಟ್ಟಲೆ ಜನ ಮಾರ್ಕೆಟ್ಗೆ ಎಂಟರ್ ಆಗ್ತಾ ಇರ್ತಾರೆ. ಮತ್ತೆ ಆ ಹೊಸಬ್ರು ಮಾರ್ಕೆಟ್ಗೆ ಬಂದು ಪೀಕ್ ಅಲ್ಲಿ ತಗೊಳ್ತಾರಲ್ವಾ, ಅವರು ಅಲ್ಲೇ ಸ್ಟಕ್ ಆಗಿ ನೆಕ್ಸ್ಟ್ ಬೇರ್ ಮಾರ್ಕೆಟ್ಗೆ ಹೇಳ್ಕೊಂಡು ಹೋಗುತ್ತೆ. ಸ್ನೇಹಿತರೆ, ಈಗ ಬಿಟ್ಕಾಯಿನ್ ಡಾಮಿನೆನ್ಸ್ ಬಗ್ಗೆ ಮಾತಾಡೋಣ. ಸ್ನೇಹಿತರೆ, ಮಂತ್ಲಿ ಡಾಮಿನೆನ್ಸ್ ಚಾರ್ಟ್ ನಲ್ಲಿ RSI ಈ ರೆಸಿಸ್ಟೆನ್ಸ್ ನಲ್ಲಿ ರಿಜೆಕ್ಟ್ ಆಗಿದೆ. ಇಲ್ಲಿ ಅಂಡ್ ಇಲ್ಲಿ ಲೇಟರ್ ಈ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿ ಮೇಲೆ ಬಂತು. ಆಮೇಲೆ ಈ ರೆಸಿಸ್ಟೆನ್ಸ್ ಈಗ ಹೊಸ ಸಪೋರ್ಟ್ ಆಗಿದೆ. ಸೊ RSI ಇಲ್ಲಿ ಸಪೋರ್ಟ್ ತಗೊಂಡಿದೆ. ಬಟ್ ಲೇಟರ್ ಇಲ್ಲಿ RSI ಈ 60 ಲೆವೆಲ್ ನ ಬ್ರೇಕ್ ಮಾಡಿ ಕೆಳಗಡೆ ಬಂದ್ಬಿಡ್ತು. ಆಮೇಲೆ ಈ ಮಂತ್ಲಿ ಕ್ಯಾಂಡಲ್ ಈ ಲೈನ್ ಕೆಳಗಡೆ ಕ್ಲೋಸ್ ಆಯಿತು. ಅಂದ್ರೆ ಇಥೇರಿಯಂಗೆ ಅಂಡ್ ಆಲ್ಟ್ ಕಾಯಿನ್ಸ್ಗೆ ಒಳ್ಳೆ ನ್ಯೂಸ್ ಅನ್ನ ಕೊಟ್ಟಿದೆ. RSI ಮಂತ್ಲಿ ಕ್ಲೋಸಿಂಗ್ ನಲ್ಲಿ 60 ಕೆಳಗಡೆ ಕ್ಲೋಸ್ ಆಯಿತು. ಅಂದ್ರೆ ಈ ಲೈನ್ ಕೆಳಗಡೆ. ಇದು ಲಾಸ್ಟ್ 2 ವರ್ಷದ ಟ್ರೆಂಡ್ ಲೈನ್ ನ ಬ್ರೇಕ್ ಮಾಡುತ್ತೆ. ಸೊ ಇದೇನಾದ್ರೂ ಆದ್ರೆ ಇಥೇರಿಯಂ ಮತ್ತೆ ಆಲ್ಟ್ ಕಾಯಿನ್ಸ್ ಎಲ್ಲ ಬೂಮ್ ಆಗುತ್ತೆ. ಬಟ್ ಇದು ಇವತ್ತು ನಾಳೆ ಆಗುವಂಥದ್ದಲ್ಲ, ಇದೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಂದ್ರೆ 1-2 ತಿಂಗಳು ಟೈಮ್ ಹಿಡಿಯುತ್ತೆ. ಸ್ನೇಹಿತರೆ, ಹಾಗೆ ಇನ್ನೊಂದು ವಿಷಯ, ನೀವೇನಾದ್ರೂ ನಮ್ಮ ಟೆಲಿಗ್ರಾಮ್ ಚಾನೆಲ್ ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀವಿ.
ಅಂಡ್ ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಕ್ವೆಶನ್ಸ್ ಆರ್ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಪೀಸ್.